ಶರೀಫರ ಒಂದು ತತ್ವಪದ. ಹುಟ್ಟಿದ ಹೊಲಿಮನಿ. ಹುಟ್ಟಿದ ಹೊಲಿಮನಿ, ಬಿಟ್ಟರೆ ಖಾಲಿಮನಿ, ಎಷ್ಟಿದ್ದರೇನು ಗಳಿಗೆ ಮನಿ, ಒಸ್ತಿ ಇರುವ ಮನಿ, ಗಸ್ತಿ ತಿರುಗೋ ಮನಿ, ಶಿಸ್ತೀಲೆ ಕಾಣುವ ಶಿವನ ಮನಿ, ಚಿಂತೆ ಕಾಂತೆಯ ಮನಿ, ಸಂತಿ ಸವತಿಯ ಮನಿ, ಅಂತು ಬಲ್ಲವರಿಗೆ ಆಡೋ ಮನಿ, 9 ದ್ವಾರ ದಾಟಿ ಗಂಟಿಕ್ಕಿ ಹೋಗುವಾಗ ಗಂಟೆ ಬಾರಿಸಿದಂತೆ ಗಾಳಿಮನಿ, ವಸುದೆಯೊಳಗೆ ನಮ್ಮ ಶಿಶುನಾಳಧೀಶನ ಹಸನಾದ ಪದಗಳ ಹಾಡೋ ಮನಿ. ಈ ಗೀತೆಯ ಅರ್ಥವನ್ನು ಹೀಗೆ ಗ್ರಹಿಸಬಹುದು. ಹುಟ್ಟಿದ ಹೊಲಿಮನಿ ಎಂಬುದು ತಾಯಿ ಗರ್ಭದಲ್ಲಿ ಪಿಂಡ ರೂಪದಲ್ಲಿ ಸೃಷ್ಟಿಯಾಗಿ ತಿಂಗಳು ತುಂಬಿ ತಾಯಿಯ ಯೋನಿಯ ಮೂಲಕ ಹುಟ್ಟಿನೊಂದಿಗೆ ರಕ್ತ ರಸ ಗರ್ಭಚೀಲ ಶೇಷಗಳೆಂಬ ಹೊಲೆಯೊಳಗೆ ಹುಟ್ಟುವ ಮಾನವ ದೇಹವನ್ನು ಶರೀಫರು ಹೊಲಿಮನಿ ಎಂದು ಸಂಕೇತಿಸಿದ್ದಾರೆ ಅಥವಾ ಪ್ರತಿಮಿಸಿದ್ದಾರೆ. ಮೊದಲ ಭಾಗ. ಹುಟ್ಟಿದ ಹೊಲಿಮನಿ, ಬಿಟ್ಟರೆ ಖಾಲಿಮನಿ, ಎಷ್ಟಿದ್ದರೇನಿದು ಗಳಿಗೆ ಮನಿ. ಹೊಲೆಯೊಂದಿಗೆ ಹುಟ್ಟಿದ ದೇಹವನ್ನು ಮನುಷ್ಯರು ಪ್ರಯತ್ನಪೂರ್ವಕವಾಗಿ ಸಾಧನೆಯ ಮೂಲಕ ಪವಿತ್ರ ದೇಗುಲವಾಗಿಸಿಕೊಳ್ಳಬೇಕು. ಇದಕ್ಕೆ ವಿರುದ್ಧವಾಗಿ ಮೈಮನಗಳನ್ನೆಲ್ಲ ಹೊಲಸಾಗಿಯೇ ಮಾಡಿಕೊಂಡು ಭಕ್ತಿ ಜ್ಞಾನ ವಿವೇಕ ಗಳಿಸದೆ ಖಾಲಿಯಾಗಿ ರಿಕ್ತವಾಗಿಯೇ ಇಟ್ಟುಕೊಂಡು ಕೇವಲ ಲೌಕಿಕ ಸಂಪತ್ತು ಭೋಗ ಸಂಪತ್ತುಗಳನ್ನೆಷ್ಟೇ ಗಳಿಸಿಕೊಂಡರೂ ಈ ಮನೆ ಗಳಿಗೆಯ ಮನೆ ಎಂದರೆ ಒಂದು ಗಳಿಗೆ ಕ್ಷಣಿಕವಾದದ್ದು. ದೇಹ ಅಮರವಲ್ಲ, ಯಾವ ಕ್ಷಣವಾದರೂ ಸಾವಿಗೀಡಾಗಿ ಇಲ್ಲವಾಗುತ್ತದೆ. ಯಾವ ಕೂಡಿಟ್ಟ ಐಹಿಕ ಸಂಪತ್ತು ಜತೆಯಲ್ಲಿ ಬರಲಾರದು. ಎರಡನೆಯ ಭಾಗ. ವಸ್ತಿ ಇರುವ ಮನೆ, ಗಸ್ತಿ ತಿರುಗೋ ಮನೆ, ಶಿಸ್ತೀಲೆ ಕಾಣುವ ಶಿವನ ಮನೆ. ವಸ್ತಿ ಎಂದರೆ ತೇವಾಂಶ, ಗಸ್ತು ತಿರುಗಾಟ ಅಥವಾ ಚಲನೆ. ಪಂಚಭೂತಗಳಿಂದಾದ ದೇಹವು ಹೆಚ್ಚು ನೀರಿನ ಅಂಶದಿಂದ ತುಂಬಿರುವಂಥದ್ದು, ಹೆಚ್ಚು ತೇವಾಂಶ ಉಳ್ಳದ್ದು. ಹೆಚ್ಚು ತೇವಾಂಶ ಉಳ್ಳ ದೇಹಗಳು ಸ್ವಸ್ಥ ದೇಹಗಳು, ಹೆಚ್ಚು ಜೀವಂತಿಕೆಯಿಂದಿರುವಂಥದ್ದು. ಇಂಥ ದೇಹ ಜಂಗಮಶೀಲ, ಚಲನಶೀಲ, ಗಸ್ತು ತಿರುಗುವಂಥದ್ದು. ಹೀಗೆ ಆರ್ದ್ರವಾದ ಜಂಗಮಶೀಲ ದೇಹ ಶಿಸ್ತಿನ ಮೂಲಕ ನಿರ್ದಿಷ್ಟ ಸದಾಚಾರಗಳಲ್ಲಿ ಜೀವಿಸುತ್ತಾ ಶಿವನ ಆಲಯವಾಗಿಸಿಕೊಳ್ಳಬೇಕು. ಇಲ್ಲಿ ಶರಣ ಜೀವನ ಮಾರ್ಗದ ಸತ್ಯಶೀಲ ನಡೆಯಿಂದ ದೇಹವನ್ನು ದೇಗುಲವಾಗಿಸಿಕೊಳ್ಳಬೇಕೆಂಬ ಬಸವಾದಿ ಶರಣರ ಚಿಂತನೆಯನ್ನಿಲ್ಲಿ ನೆನಪಿಸಿಕೊಳ್ಳಬಹುದು. ಮೂರನೆಯ ಭಾಗ. ಚಿಂತೆ ಕಾಂತೆಯ ಮನೆ, ಸಂತಿ ಸವತಿಯ ಮನೆ, ಅಂತು ಬಲ್ಲವರಿಗೆ ಆಡೋ. ದೇಹವನ್ನು ಶಿವನ ಮನೆ ಮಾಡಿಕೊಳ್ಳದೆ ಲೌಕಿಕ ಸಾಂಸಾರಿಕ ಇಂದ್ರಿಯ ಆಸಕ್ತಿಗಳೇ ಆಸೆ ವ್ಯಾಮೋಹಗಳೇ ಸುಖವೆಂದು ತೆರಣಿಯ ಹುಳು ತನ್ನ ಸ್ನೇಹದಿ ಮನೆಯ ನೇಯ್ದುಕೊಂಡಂತೆ ಮಾಡಿಕೊಂಡರೆ ಈ ದೇಹ ಚಿಂತೆಗಳ ಕಾಂತೆಯರ ಅಥವಾ ಕಾಂತರ ಕಾಮ ಸಂಪತ್ತಿನ ವ್ಯಾಮೋಹಗಳ ಗೂಡಾಗುತ್ತದೆ. ನಮ್ಮ ಬದುಕು ಸದಾ ಗೌಜು ಗದ್ದಲಗಳ ನಿರಾಳ ನೆಮ್ಮದಿಗಳಿಲ್ಲದ ಸಂತೆಯಾಗುತ್ತದೆ. ವ್ಯಾವಹಾರಿಕ ಲೆಕ್ಕಾಚಾರಗಳಾಗುತ್ತವೆ. ಮದಮಾತ್ಸರ್ಯ ಅಸೂಯೆಗಳ ಸವತಿಯರ ಸ್ಪರ್ಧಾದ್ವೇಷಗಳ ಮನೆಯಾಗುತ್ತದೆ. ಒಟ್ಟು ಚಿಂತೆ ಕಾಂತೆ ಸಂತೆಗಳಲ್ಲಿ ಮುಳುಗಿರುವವರು ಆಡುವ ಆಟದ ಮನೆಯೇ ಆಗಿಬಿಡುತ್ತದೆ. ನಮ್ಮ ದೇಹ ತನ್ನ ಕ್ರಿಯೆಗಳಿಂದ ಸೃಷ್ಟಿಸಿಕೊಳ್ಳುವ ಪರಿಸರವೂ ಸಂತೆ ಲೌಕಿಕವೇ ಆಗಿರುತ್ತದೆ. ಹಾಗೆ ಇಲ್ಲಿ ಅಂತು ಬಲ್ಲವರಿಗೆ ಆಡೋ ಮನಿ ಎಂಬ ಸಾಲಿಗೆ ಇನ್ನೊಂದು ಇತ್ಯಾರ್ಥಕವಾದ ಅರ್ಥವನ್ನು ನೀಡಬಹುದು. ಅಂತು ಬಲ್ಲವರಿಗೆ ಎಂದರೆ ಈ ಲೌಕಿಕ ಬದುಕಿನ ಈ ಚಿಂತೆ ಕಾಮ ಸಂಪತ್ತಿನ ಅರ್ಥಹೀನತೆಯನ್ನರಿತ ಜ್ಞಾನಿಗಳು, ಅರಿವುಳ್ಳವರು ಈ ಲೌಕಿಕದ ಹೊಲಸಿಗೆ ಅಂಟದಂತೆ ಜೀವನವನ್ನು ಲೀಲೆಯಂತೆ ಆಡುವ ಅಂದರೆ ಮುಳುಗದಂತೆ ಈ ಭವಸಾಗರದಲ್ಲಿ ಮುಳುಗದಂಥ ಆಧ್ಯಾತ್ಮ ಜೀವಿಗಳು
ಆಧ್ಯಾತ್ಮ ಜೀವಿಗಳಾಗುವರು ಅಥವಾ ಅವರು ಈ ಬದುಕನ್ನು ಆಟದಂತೆ ಆಡುವರು. ಆದ್ದರಿಂದ ಬಲ್ಲವರಿಗೆ ಆಡೋ ಮನೆ. ಸಾಮಾನ್ಯರಿಗೆ ಇದು ಸಂತೆ, ದುಃಖ, ಚಿಂತೆಗಳ ಬೀಡಾದರೆ ಬಲ್ಲವರಿಗೆ, ಅರಿತವರಿಗೆ, ಜ್ಞಾನಿಗಳಿಗೆ ಇದು ಕೇವಲ ಲೀಲಾ ಮಾತ್ರದ ಭೂಮಿಯಾಗುತ್ತದೆ. ಮುಂದಿನ ಭಾಗ 9 ದ್ವಾರ ದಾಟಿ ಗಂಟಿಕ್ಕಿ ಹೋಗುವಾಗ ಗಂಟೆ ಬಾರಿಸಿದಂತೆ ಗಾಳಿಮನೆ. ದೇಹದ ಒಳಗಿರುವ ಜೀವಾತ್ಮ ಪ್ರಾಣ ನವದ್ವಾರಗಳ ದಾಟಿ ಹೋಗುವಾಗ ಜೀವಂತವಾದ ದೇಹ ಜಡವಾಗಿ ಬೀಳುತ್ತದೆ. ಈ ಶವ ಪಂಚಭೂತಗಳಲ್ಲಿ ಒಂದಾಗಿ ದೈಹಿಕ, ಭೌತಿಕ, ಮೂರ್ತ ಶರೀರವನ್ನು ಇಲ್ಲವಾಗಿಸಿಕೊಂಡು ಮಾಯವಾಗುತ್ತದೆ. ದೇಹ ಗಾಳಿಮನೆಯಂತೆ ಇದ್ದದ್ದೂ ಇಲ್ಲವಾಗುತ್ತದೆ. ದೇಹ ಗಾಳಿಮನೆಯಂತೆ ಇದ್ದದ್ದು ಇಲ್ಲವಾಗುತ್ತದೆ. ಗಂಟೆ ಬಾರಿಸಿದಾಗ ಶಬ್ದ ಅನುರಣನಗೊಂಡದ್ದು ಕೇಳಿಸುತ್ತದೆ, ಹಿಡಿಯಲಾಗುವುದಿಲ್ಲ, ಗುರುತು ಇರುತ್ತದೆ, ಗಾಳಿಯಲ್ಲಿ ಕಾಣದಾಗಿರುತ್ತದೆ, ಅದೃಶ್ಯವಾಗಿರುತ್ತದೆ. ಆದರೆ ಆ ದೇಹ ಮಾಡಿದ ಗಂಟು ಸಂಪತ್ತು ಇಲ್ಲೇ ಇರುತ್ತದೆ. ಮುಂದಿನ ಭಾಗ ವಸುದೆಯೊಳಗೆ ನಮ್ಮ ಶಿಶುನಾಳಾಧೀಶನ ಹಸನಾದ ಪದಗಳ ಹಾಡೋ ಮನಿ. ಹೀಗೆ ಹೊಲಿಮನಿಯಾಗಿದ್ದದ್ದು ಗಾಳಿಮನೆಯಾಗಿ ಹೋಗಿಬಿಡುವ ದೇಹವನ್ನು ಪವಿತ್ರ ಮತ್ತು ಸಾರ್ಥಕಗೊಳಿಸಿಕೊಳ್ಳುವ ಬಗೆ ಇಲ್ಲಿ ಸಾರ್ಥಕಗೊಳಿಸಿಕೊಳ್ಳುವ ಬಗೆಯನ್ನು ಶರೀಫರು ತಿಳಿಸಿ ಹೇಳಿದ್ದಾರೆ. ಗಳಿಗೆ ಮನೆಯಾಗಿ ಇಲ್ಲವಾಗಿ ಬಿಡುವ ಕ್ಷಣಭಂಗೂರವಾದ ದೇಹದೊಳಗಿರುವ ಜೀವಾತ್ಮ ತನ್ನೊಳಗಿರುವ ಸಾಧನೆಯಿಂದ, ಭಕ್ತಿ ಜ್ಞಾನಗಳ ಪಕ್ವಸ್ಥಿತಿಯ ಗಳಿಕೆಯಿಂದ, ಆತ್ಮಜ್ಞಾನದ ಅರಿವಿನಿಂದ ಜೀವಿಸಿದಾಗ ಅಮರವಾಗುತ್ತದೆ. ದೇಹವಿಲ್ಲವಾದರೂ ಅದರ ತತ್ವ ಲೋಕದಲ್ಲಿ ಅಮರವಾಗಿರುತ್ತದೆ, ಸಾರ್ವಕಾಲಿಕವಾಗಿರುತ್ತದೆ. ಹೇಗೆ ಈ ದೇಹ ಇಲ್ಲವಾದರೂ ಆ ಜೀವಗಳು ಬದುಕಿ ದಾಖಲಿಸಿ ಹೋದ ಸಾರ್ಥಕ ತತ್ವಾಭಿವ್ಯಕ್ತಿ, ಜೀವನ ಮೌಲ್ಯ, ತತ್ವಾದರ್ಶಗಳು ಎಂದಿಗೂ ಮಾನವ ಸಮಾಜಕ್ಕೆ ದಾರಿದೀವಿಗೆಯಾಗಿರುತ್ತವೆಯಲ್ಲ. ಬಸವಾದಿ ಶರಣರಂತೆ, ಶರೀಫರಂಥ ತತ್ವ ಪದಕಾರರ ಬದುಕಿನ ಹಾಗೆ ಮನುಷ್ಯ ಅಮರನಾಗಬೇಕಾದದ್ದು ಈ ಬಗೆಯಿಂದ. ಹೊಲಿಮನಿಯಾಗಿರುವ ದೇಹವನ್ನು ಶಿಶುನಾಳಾಧೀಶನ ಪದಗಳ ಹಾಡೋ ಮನೆಯಾಗಿ ಮಾಡಿಕೊಳ್ಳುವ ಬಗೆಯನ್ನು ಶರೀಫರು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ.